ನಮಸ್ತೆ ಎಲ್ರಿಗೂ, ಹೇಗಿದ್ದೀರಾ? ನಾನು ನಿಮ್ಮ ಸುಜಾತ ಮಲ್ನಾಡ್. ನಿಮ್ಮನೇಲಿ ಗೌರಿ ಗಣೇಶ ಹಬ್ಬನ ಹೇಗೆ ಆಚರಿಸಿದ್ರಿ ಅಂತ ಕಮೆಂಟಿನ ಮೂಲಕ ನನಗೆ ತಿಳಿಸೋದನ್ನು ಮರಿಬೇಡಿ ಅಂತ ಹೇಳ್ತಾ, ನಮ್ಮನೇಲಿ ಗೌರಿ ಗಣೇಶ ಹಬ್ಬನ ಹೇಗೆ ಆಚರಿಸಿದ್ವಿ ಅಂತ ಹಿಂದಿನ ವೀಡಿಯೋದಲ್ಲೇ ಹಂಚ್ಕೊಂಡಿದ್ದೆ. ಹಾಗೆ ಮುಂದುವರಿದ ಭಾಗವನ್ನು ಈಗ ಹಂಚ್ಕೊಡ್ತಾ ಇದ್ದೀನಿ. ಗೌರಿ ಹಬ್ಬ ಆದಮೇಲೆ ಮಾರನೇ ದಿನ ಬರುವಂಥದ್ದು ಚೌತಿ ಹಬ್ಬ, ಅಂದರೆ ಗಣೇಶನ ಹಬ್ಬ. ಆ ದಿನ ಬೆಳಿಗ್ಗೆ ನಾವೆಲ್ಲರೂ ಬೇಗ ಎದ್ದು ಸ್ನಾನ ಮಾಡಿ ಪೂಜೆ ಮಾಡ್ಕೊಳ್ಳೋದಕ್ಕೆಲ್ಲ ರೆಡಿ ಮಾಡ್ಕೋಬೇಕಿತ್ತು. ಆವಾಗ ನನ್ನ ಸ್ನೇಹಿತೆ ಕೂಡ ಬಂದಿದ್ದರಿಂದ ಅವಳು ರಂಗೋಲಿ ಹಾಕ್ತೀನಿ ಅಂತ ಕೂತಿದ್ಲು. ತುಂಬ ಚೆನ್ನಾಗಿ ರಂಗೋಲಿನ ಬಿಡಿಸ್ತಾಳೆ. ಹಾಗಾಗಿ ನಾವು ಕೂಡ ಸ್ವಲ್ಪ ವೀಡಿಯೋನ ಮಾಡಿಕೊಂಡೆ. ಹಾಗೆ ಇವಳು ನನ್ನ ಪ್ರಾಣ ಸ್ನೇಹಿತೆ ಅಂತಲೇ ಹೇಳ್ಬೋದು. ನನಗೆ 10-18 ವರ್ಷದಿಂದ ಇವಳು ಪರಿಚಯ ಆಗಿದ್ದು. ನಾನೆಂದರೆ ತುಂಬಾ ಇಷ್ಟಪಡ್ತಾಳೆ. ಪ್ರತಿಯೊಂದು ಹಬ್ಬಕ್ಕೂ ಬಂದು ನನ್ನ ಜೊತೆ ಇದ್ದು ಹಬ್ಬ ಎಲ್ಲ ಮುಗಿಸ್ಕೊಂಡು ಆಮೇಲೆ ಹೋಗ್ತಾಳೆ. ಇದೊಂದು ತುಂಬ ಖುಷಿ ಕೊಡುವಂಥ ವಿಚಾರ ಅಂತಲೇ ಹೇಳ್ಬೋದು. ಹಾಗೆಯೇ ನನ್ನ ಫ್ರೆಂಡು ಎಲ್ಲ ರಂಗೋಲಿನ ಎಷ್ಟು ಮುದ್ದಾಗಿ ಬಿಡಿಸ್ತಿದ್ದಾಳೆ ಅಂತ ನೋಡಿ. ಈ ಥರ ಸ್ನೇಹಿತೆಯರು ಎಲ್ಲರಿಗೂ ಸಿಗ್ತಾರೋ ಇಲ್ವೋ ಗೊತ್ತಿಲ್ಲ, ಆದರೆ ನನಗಂತೂ ಇವರೆಲ್ಲ ಸ್ನೇಹಿತರಾಗಿ ಸಿಕ್ಕಿರೋದು ತುಂಬ ಖುಷಿ ಕೊಡುವಂಥ ವಿಚಾರ. ಒಬ್ಬ ಒಳ್ಳೆಯ ಸ್ನೇಹಿತ ಅಥವಾ ಸ್ನೇಹಿತೆಯನ್ನು ಪಡಿಬೇಕಂದ್ರೆ ನಿಜವಾಗ್ಲೂ ನಾವು ಪುಣ್ಯ ಮಾಡಿರ್ಬೇಕಂತಲೇ ಹೇಳ್ಬೋದು. ಹಾಗೆಯೇ ರಂಗೋಲಿ ಎಲ್ಲ ಬಿಡಿಸ್ತಾ ಇದ್ದಾಗ ನಾನು ಒಳಗಡೆ ಅಡುಗೆಗೆ ರೆಡಿ ಮಾಡ್ಕೊಳ್ಳೋಣ ಅಂತ ಬಂದೆ. ಸಾಂಬಾರಿಗೆಲ್ಲ ನಾನು ಸಾಂಬಾರು ಮಾಡೋಣ ಅಂತ ರೆಡಿ ಮಾಡಿದೆ. ಅಷ್ಟರಲ್ಲಿ ನಮ್ಮ ಮನೆಯವರು ಬಂದು ನಾನು ಪಲ್ಯಕ್ಕೆ ಹೆಚ್ಚಿಕೊಡ್ತೀನಿ ಅಂತ ಪಲ್ಯಕ್ಕೆಲ್ಲ ಹೆಚ್ಚಿಕೊಡ್ತಾಯಿದ್ರು. ನೋಡಿದ್ರಲ್ಲ, ಹಬ್ಬ ಹರಿದಿನಗಳಲ್ಲಿ ಎಲ್ಲರೂ ಸೇರಿ ಒಂದೊಂದು ಕೆಲಸ ಮಾಡಿದಾಗ ಖುಷಿನೂ ಸಿಗುತ್ತೆ, ಜೊತೆಗೆ ಕೆಲಸಗಳು ಕೂಡ ಬೇಗ ನಡೆದು ಪೂಜೆ ಗೀಜೆ ಎಲ್ಲ ಆರಾಮಾಗಿ ಮಾಡ್ಕೋಬೋದು. ಒಂದು ಕಡೆ ಅಡುಗೆ ಕೆಲಸ ನಡೀತಿದ್ರೆ ಇನ್ನೊಂದು ಕಡೆ ರಂಗೋಲಿ ಕೆಲಸ ಮುಂದುವರಿತಾ ಇತ್ತು. ನನ್ನ ಫ್ರೆಂಡ್ ರಾಧೆ ಜೊತೆ ನನ್ನ ಇನ್ನೊಬ್ಬಳು ಫ್ರೆಂಡು ಸೇರಿಕೊಂಡು ರಂಗೋಲಿ ಬಿಡಿಸಿದ್ರು. ಇವ್ರ ಹೆಸರು ಈಶ್ವರಿ ಪಾಂಡೆ ಅಂತೇಳಿ. ಅವರು ಅಷ್ಟೇ ತುಂಬ ಚೆನ್ನಾಗಿ ರಂಗೋಲಿ ಬಿಡಿಸ್ತಾಳೆ. ಇಬ್ಬರು ಸೇರಿ ಎಷ್ಟು ಸುಂದರವಾಗಿರೋ ರಂಗೋಲಿನ ಬಿಡಿಸಿದ್ದಾರೆ ನೋಡಿ. ಬಣ್ಣ ಬಣ್ಣದ ರಂಗೋಲಿ ಹಬ್ಬಕ್ಕೆ ಹೇಗೆ ಕಳೆ ಕಟ್ತಾ ಇದೆ ಅಂತೇಳಿ ಇದನ್ನು ನೋಡಿ ನನಗಂತೂ ತುಂಬಾ ಖುಷಿಯಾಗಿತ್ತು. ಮನೆ ಎದುರುಗಡೆ ರಂಗೋಲಿ ಎಷ್ಟು ಚೆನ್ನಾಗಿ ಮೂಡಿ ಬಂದಿದೆಯೋ ಹಾಗೆ ಹೊಸ್ಲತ್ರ ಕೂಡ ಇಷ್ಟು ಚೆನ್ನಾಗೇ ಮೂಡಿ ಬಂದಿದೆ ನೋಡಿ ರಂಗೋಲಿ. ಆವಾಗಲೇ ನನ್ನ ಫ್ರೆಂಡ್ ಹಾಕ್ತಾ ಇದ್ಲಲ್ಲ, ಅದೇ ರಂಗೋಲಿ ಇದು. ಎಷ್ಟು ಚೆಂದ ಕಾಣಿಸ್ತಿದೆಯಲ್ಲ. ಆಮೇಲೆ ನಾವು ಅಡುಗೆ ಮಾಡೋಣ ಅಂತ ಅಡುಗೆ ಮನೆ ಕಡೆ ನಡೆದ್ವಿ. ನನ್ನ ಮನೆಗೆ ಸ್ನೇಹಿತೆಯರಲ್ಲಿ ಬಂದರೆ ಸುಮ್ಮನೆ ಕೂತ್ಕೊಳ್ಳೋದಿಲ್ಲ. ನಾನು ಮಾಡುವಂಥ ಎಲ್ಲ ಕೆಲಸಗಳಿಗೂ ಸಹಾಯ ಮಾಡ್ತಾರೆ. ಈ ಹಬ್ಬದ ದಿನ ಆಗಿದ್ದರಿಂದ ಇನ್ನೂ ಜಾಸ್ತಿ ಕೆಲಸಗಳಿದ್ವು. ಹಾಗಾಗಿ ಎಲ್ಲರೂ ಹಂಚಿಕೊಂಡು ಜೊತೆಯಾಗಿ ಸೇರಿ ಎಲ್ಲ ಅಡುಗೆಗಳನ್ನೆಲ್ಲ ಬೇಗ ಬೇಗ ಮಾಡಿ ಮುಗಿಸಿದ್ವಿ. ಹಾಗೆ ಈ ಸ್ನೇಹಿತರ ಜೊತೆ ಮೇರಿ ಅಂತ ಇನ್ನೊಬ್ಬರು ಸ್ನೇಹಿತರು ಇದ್ದಾರೆ. ಅವರು ಕೂಡ ಬರಬೇಕಾಗಿತ್ತು ಇಷ್ಟರಲ್ಲಿ, ಆದರೆ ಸ್ವಲ್ಪ ಕೆಲಸ ಇದ್ದಿದ್ದರಿಂದ ಅವರು ಸ್ವಲ್ಪ ತಡವಾಗಿ ಬಂದರು. ಹಾಗೆಯೇ ಅಡುಗೆ ಕೆಲಸ ಎಲ್ಲ ಮುಗಿಸಿ ಗಣೇಶನ ಪೂಜೆನೂ ಕೂಡ ಮನೆಯವರು, ಸ್ನೇಹಿತರು ಎಲ್ಲರೂ ಸೇರಿ ತುಂಬ ಚೆನ್ನಾಗೇ ಮಾಡಿದ್ವಿ. ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಂತ ನೀವು ಹೇಳಬೇಕು. ನಮಗೆ ಕೈಲಾದಷ್ಟು ಮಟ್ಟಿಗೆ ಅಡುಗೆಗಳನ್ನೆಲ್ಲ ಮಾಡಿ ನಾವು ಪೂಜೆ ಮಾಡಿದ್ದೀವಿ. ಮಂಗಳಾರತಿ ತಂದು ಬೆಳಗಿರೆ ಅಂಬುಜಾಸನ ರಾಣಿಗೆ, ಮಂಗಳಾರತಿ ತಂದು ಬೆಳಗಿರೆ ಅಂಬುಜಾಸನ ರಾಣಿಗೆ, ಅಂಬೆಗೆ ಜಗದಾಂಬೆಗೆ ಮೋಗ. ಇವನು ಚಿತ್ರಾನ್ನಕ್ಕೆ ಹುಳಿ ಇಡ್ತಿದ್ದಾನೆ, ಸಂಸಾರ ಹುಳಿ ಇದ್ದವ್ರೆ ಚಿತ್ರಾನ್ನ. ಎಲ್ಲರೂ ಆಗ್ಬೋದಾ? ಸಾಸಿವೆ ಚಿತ್ರಾನ್ನ, ಬೇರೆ ಈರುಳ್ಳಿ ಪಾತ್ರೆ ತೊಳಿತಾನಲ್ಲ ಈಗ ಕಟ್ಟ ಮಾಡಿಬಿಡ್ತಾರೆ ಅವ್ರಿಗೆ. ಯಾವುದು ಇರಲಿ ಜನ ಇದೀವಲ್ಲ, ಅಷ್ಟು ಜನ ಎಲ್ಲರೂ ಜನ ಇದೀವಲ್ಲ, ಸಾಕು. ಎಷ್ಟು ಬೇಕಲ್ಲ ಎಲ್ಲ ಯಾರ್ಯಾರು ಬಡಿಸ್ತಾರೆ ನೋಡು. ಅವಳು ಎಲೆ ಹಿಡ್ಕೊಂಡು ನಿಂತ್ಕೊಂಡ್ಬಿಟ್ಟಿದ್ದಾಳೆ. ಯಾರಾದ್ರೂ ಕೂತ್ಕೊಳ್ಳಿ ಬಿಡಿ, ನಾನಂತೂ ಬಡಿಸ್ತೀನಿ ಅಂದ್ಕೊಂಡು ರೆಡಿ ಆಗಿದ್ದಾಳೆ. ಬನ್ನಿ ಮಕ್ಕಳೇ, ಬನ್ರೆ ಬನ್ನಿ 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 ಓಡ್ ಬನ್ನಿ. ಅದು ಕಿರಣ ಒಟ್ಟು ಕೂತ್ಕೊಮ್ಮ. ಹೌದು, ಗೌತಮ ಫಸ್ಟ್ ಕೊಟ್ಬಿಡಿ. ಅಲ್ಲ ಬಜ್ಜಿ ಟೇಸ್ಟಿ.
ಬನ್ನಿ ಬನ್ನಿ ಬನ್ನಿ, ಬೇಗ ಊಟ ಮಾಡೋಣ. ಬನ್ನಿ ಪಾಪ, ಕೂತ್ಕೊಳ್ಳಿ. ಬನ್ನಿ ಬನ್ನಿ ಕೂತ್ಕೊಳ್ಳಿ. ಹಾಂ, ಓ ಓ ಊಟ ಮಾಡಬೇಕು. ಬಾಯ್ಲಿ ಬಾಯ್, ಏನಕ್ಕೆ ಬೇಡ ಬಾಯ್ಲಿ. ತಿನ್ನಿ ತಿನ್ನಿ, ಹಾಕೊಳ್ಳಿ. ತುಂಬಾ ಬೇಗ ಬಂದ್ಬಿಟ್ಟಿದ್ದೀರಾ ಅಲ್ವಾ? ನಾವೇ ಬೇಗ ಅಂತ ನಾವೇ ಲೇಟು. ಫಸ್ಟ್ ನೀನೇ ತಿಂದಿದ್ದು. ಟೇಸ್ಟ್ ಹೆಂಗಿದೆ? ಚೆನ್ನಾಗಿದೆ. ಹೇಗಿದ್ದೇನೆ? ಚೆನ್ನಾಗಿದೆಯಾ? ಹಾಗೆ ರಾಧಮ್ಮ ಇನ್ನೂ ಒಂಚೂರು ಆಗ್ಬೇಕು. ಬೇಯ್ಬೇಕಾ? ಹುಣ್ಣಿಗೆನೆ ಸೀರೆ ನೆನಪ ಎಷ್ಟು ಜನ ಬಡ್ಸಕ್ಕೆ? ಒಂದೊಂದು ಐಟಮ್ ನೋಡಿದ್ರಲ್ವ, ನಮ್ಮನೆಯ ಗೌರಿ ಗಣೇಶ ಹಬ್ಬ ಹೀಗೆ ಗೌಜು ಗಮ್ಮತ್ತಿನಿಂದ ಸಾಕ್ತು. ಎಲ್ಲರೂ ಓಡಾಡಿಕೊಂಡು ಅಡುಗೆ ಬಡಿಸೋದು, ಅಡುಗೆ ಮಾಡುವಂಥದ್ದು, ಮತ್ತು ಯೋಗಕ್ಷೇಮ ವಿಚಾರಿಸುವಂಥದ್ದು, ಬಡಿಸುವಂಥದ್ದು ತುಂಬ ಖುಷಿ ಕೊಡುತ್ತೆ. ಹಬ್ಬ ಹರಿದಿನಗಳಲ್ಲಿ ಹೀಗೆ ಒಟ್ಟಿಗೆ ಸೇರಿ ಮಾಡಿದಾಗ ಆ ಸಂತೋಷನ ದುಪ್ಪಟ್ಟಾಗುತ್ತೆ ಅಂತಲೇ ಹೇಳ್ಬೋದು. ಆಮೇಲೆ ಹಬ್ಬ ಎಲ್ಲ ಮುಗಿದ ಮೇಲೆ ನಾವು ನಮ್ಮ ಫ್ರೆಂಡ್ಸ್ ಎಲ್ಲ ಸೇರಿಕೊಂಡು ಈ ರೀತಿಯಾಗಿ ಫೋಟೋ ಎಲ್ಲ ತಗೊಂಡ್ವಿ. ನಾವು ಪ್ರತಿ ಸಲನೂ ಈ ರೀತಿಯಾಗಿ ಹಬ್ಬ ಹರಿದಿನಗಳಲ್ಲಿ ಒಟ್ಟಿಗೆ ಸೇರಿ ಹಬ್ಬ ಮಾಡ್ತೀವಿ. ಅದೊಂದು ತುಂಬ ಖುಷಿ ಕೊಡುವಂಥ ವಿಚಾರ ಅಂತಲೇ ಹೇಳ್ಬೋದು. ನಮ್ಮ ಮನೆಯಲ್ಲಿ ಈ ರೀತಿಯಾಗಿ ಖುಷಿಯಿಂದ ಗೌರಿ ಗಣೇಶ ಹಬ್ಬವನ್ನು ಆಚರಣೆ ಮಾಡಿದ್ವಿ. ನಿಮ್ಮ ಮನೆಯಲ್ಲಿ ನೀವು ಹೇಗೆ ಹಬ್ಬ ಮಾಡಿದ್ರಿ ಅಂತ ಖಂಡಿತವಾಗ್ಲೂ ಕಮೆಂಟಲ್ಲಿ ತಿಳಿಸೋದನ್ನು ಮರಿಬೇಡಿ ಅಂತ ಹೇಳ್ತಾ ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಹೋಗಿ ಬರಲ್ಲ. ನಮಸ್ಕಾರ. ಎಲ್ರಿಗೂ ಶುಭವಾಗಲಿ.